ಮಾರ್ನಿಂಗ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ BCom ಫೋರ್ತ್ ಸೆಮಿಸ್ಟರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಇರುವಂಥ ಲಿಕ್ವಿಡೇಷನ್ ಅನ್ನೋ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ವಿ ನೋ ದ ಮೀನಿಂಗ್ ಆಫ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಮೀನ್ಸ್ ಇನ್ ಸಿಂಪಲ್ ಟರ್ಮ್ಸ್ ವಿ ಕ್ಯಾನ್ ಸೇ ದ ಪ್ರೋಸೆಸ್ ಆಫ್ ಕ್ಲೋಸಿಂಗ್ ಎ ಬಿಸ್ನೆಸ್. ವೆನ್ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ ದ ಅಸೆಟ್ಸ್ ಕ್ಯಾನ್ ಬಿ ಸೋಲ್ಡ್ ಅಂಡ್ ಪೇ ಇಟ್ಸ್ ಡೆಟ್ಸ್ ಟು ಕ್ರೆಡಿಟರ್ಸ್. ಇಫ್ ಎನಿ ಸರ್ಪ್ಲಸ್ it is distributed to shareholders according to their claims. ಸೊ ಲಿಕ್ವಿಡೇಷನ್ ಅಂತಂದ್ರೆ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೈಂಡಿಂಗ್ ಆಫ್ ಎ ಕಂಪನಿ. ವೈಂಡಿಂಗ್ ಆಫ್ ಎ ಕಂಪನಿ ಅಂತಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಕ್ಲೋಸಿಂಗ್ ಎ ಬಿಸ್ನೆಸ್. ವೆನ್ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ ದ ಅಸೆಟ್ಸ್ ಕ್ಯಾನ್ ಬಿ ಸೋಲ್ಡ್ ಅಂಡ್ ಪೇ ಇಟ್ಸ್ debts to creditors. If any surplus it is distributed to shareholders according to their ಕ್ಲೈಮ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಫಸ್ಟ್ ಲಿಕ್ವಿಡೇಷನ್ ಅಂತಂದ್ರೆ ಏನಪ್ಪ ಅಂದ್ರೆ ಫಸ್ಟು ಅದ್ರ ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ. ಬಿಸ್ನೆಸ್ನ ಕ್ಲೋಸ್ ಮಾಡಿ ಆ ಬಿಸ್ನೆಸ್ಸಲ್ಲಿರೋಂಥ ಅಸೆಟ್ಸ್ನ ಏನು ಮಾಡ್ತಾರೆ ಅಂದರೆ ಸೇಲ್ ಮಾಡಿ ಆ ಬಂದಿರೋಂಥ ಅಮೌಂಟ್ ಏನು ಬಂದಿರುತ್ತೋ ಆ ಅಮೌಂಟಲ್ಲಿ ಫಸ್ಟು ಕ್ರೆಡಿಟರ್ಸ್ಗೆ ಅವರ ಅಮೌಂಟ್ನ ಕ್ರೆಡಿಟರ್ಸ್ ಏನು ಡ್ಯೂ ಇರುತ್ತೋ ಕ್ರೆಡಿಟರ್ಸ್ ಡ್ಯೂನ ಪೇ ಮಾಡಿ ಇನ್ ಕೇಸ್ ಏನಾದರೂ ಸರ್ಪ್ಲಸ್ ಉಳ್ಕೊಳ್ತಪ್ಪ ಅಂತಂದ್ರೆ ಆ ಸರ್ಪ್ಲಸ್ ಅಮೌಂಟ್ನ ಶೇರ್ ಹೋಲ್ಡರ್ಸ್ಗೆ ಅಥವಾ ಮೆಂಬರ್ಸ್ ಅಂತ ಯಾರು ಕನ್ಸಿಡರ್ ಮಾಡ್ತೀವಿ ಆ ಮೆಂಬರ್ಸ್ಗೆ ಅವರ ಕ್ಲೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಂಥ ಪ್ರೋಸೆಸ್ ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಿಕ್ವಿಡೇಷನ್ ಅಕ್ಕರ್ಸ್ ವೆನ್ ಅಂದರೆ ಲಿಕ್ವಿಡೇಷನ್ ಅನ್ನೋದು ಯಾವಾಗ ಆಗುತ್ತೆ ಅನ್ನೋದಾದರೆ ಲಿಕ್ವಿಡೇಷನ್ ಅಕರ್ಸ್ ವೆನ್ ಎ ಕಂಪನಿ ಈಸ್ ಇನ್ಸಾಲ್ವೆಂಟ್ ಆ್ಯಂಡ್ ಅನೇಬಲ್ ಟು ಪೇ ಇಟ್ಸ್ ಓವರ್ ಡ್ಯೂ ಅಂತ ಹೇಳ್ತಾನೆ. ಸೊ ಯಾವಾಗ ಲಿಕ್ವಿಡೇಷನ್ ಅನ್ನೋದು ಅಕ್ಕರ್ ಆಗುತ್ತೆ ಅಥವಾ ಯಾವಾಗ ಆಗುತ್ತೆ ಅನ್ನೋದ್ರೆ ಲಿಕ್ವಿಡೇಷನ್ ಅಕರ್ಸ್ ವೆನ್ ಎ ಕಂಪನಿ ಈಸ್ ಇನ್ಸಾಲ್ವೆಂಟ್. ಕಂಪನಿ ಅನ್ನೋದು ಯಾವಾಗ ಇನ್ಸಾಲ್ವೆಂಟ್ ಅಂದರೆ ದಿವಾಳಿ ಅಂತ ಕರಿತೀವಿ. ಸೊ ಕಂಪನಿ ಅನ್ನೋದು ಯಾವಾಗ ಇನ್ಸಾಲ್ವೆಂಟ್ ಆಗುತ್ತೋ ಜೊತೆಗೆ ಅನೇಬಲ್ ಟು ಪೇ ಇಟ್ಸ್ ಓವರ್ ಡ್ಯೂ ಟು ಕ್ರೆಡಿಟರ್ಸ್ಗೆ ಏನು ಡ್ಯೂ ಇರುತ್ತೆ ಏನು ಬ್ಯಾಲೆನ್ಸ್ ಇರುತ್ತೋ ಅದನ್ನು ಪೇ ಮಾಡೋದಕ್ಕೆ ಫೇಲ್ಯೂರ್ ಆದಾಗ ಅಥವಾ ಅನೇಬಲ್ ಅಂತಂದರೆ ಫೇಲ್ಯೂರ್ ಆದಾಗ ದ ಆಪ್ರೇಷನ್ಸ್ ಆಫ್ ದ ಕಂಪನಿ ಆರ್ ಕ್ಲೋಸ್ಡ್. ಅವಾಗ ಏನಾಗುತ್ತೆ ಅಂತಂದರೆ ದ ಆಪ್ರೇಷನ್ಸ್ ಆಫ್ ದ ಕಂಪನಿ ಈಸ್ ಕ್ಲೋಸ್ಡ್ ಆ್ಯಂಡ್ ಡಿವಿಷನ್ಸ್ ಆಫ್ ದ ಅಸೆಟ್ಸ್ ಆ್ಯಂಡ್ ಡಿವಿಷನ್ ಆಫ್ ದ ಅಸೆಟ್ಸ್ ಬಿಟ್ವೀನ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾನೆ. ಸೊ liquidation occurs when a company is insolvent and unable to pay its overdue. The operations of the company are closed and a division of assets between shareholders and creditors ಅಂತ ಹೇಳ್ತಾರೆ. ಏನಪ್ಪ ಅಂತಂದರೆ ಲಿಕ್ವಿಡೇಷನ್ ಅನ್ನೋದು ಯಾವಾಗ ಇದು ಬರುತ್ತೆ ಬಿಸ್ನೆಸ್ಸಲ್ಲಿ ಅಂತಂದರೆ ವೆನ್ ಕಂಪನಿ ಈಸ್ ಇನ್ಸಾಲ್ವೆಂಟ್ ಅಂತಂದರೆ ಕಂಪ್ನಿ ಯಾವಾಗ ದಿವಾಳಿ ಆಗುತ್ತೋ ಆ್ಯಂಡ್ ಅನೇಬಲ್ ಟು ಪೇ ಓವರ್ ಡ್ಯೂ ಇಟ್ಸ್ ಕ್ರೆಡಿಟರ್ಸ್ಗೆ ಏನು ಬ್ಯಾಲೆನ್ಸ್ ಪೇ ಮಾಡಬೇಕಾಗಿರುತ್ತೋ ಅಂದರೆ ಡ್ಯೂ ಪೇ ಮಾಡಬೇಕಾಗಿರುತ್ತೋ ಆ ಡ್ಯೂನ ಪೇ ಮಾಡೋದಕ್ಕೆ ಫೇಲ್ಯೂರ್ ಆದಾಗ ಆಟೋಮೆಟಿಕಲ್ ಏನಾಗುತ್ತೆ ಅದರ ಆಪ್ರೇಷನ್ಸ್ ಅನ್ನೋದು ಕ್ಲೋಸ್ ಆಗುತ್ತೆ. ಆ ಕ್ಲೋಸ್ ಆದಾಗ ಏನಾಗುತ್ತೆ ಅಂದರೆ ಆ ಬಿಸ್ನೆಸ್ಸಲ್ಲಿರೋಂಥ ಅಸೆಟ್ಸ್ನ ಸೇಲ್ ಮಾಡಿ ಆ ಬಂದಿರೋಂಥ ಅಮೌಂಟಲ್ಲಿ ಫಸ್ಟು ಕ್ರೆಡಿಟರ್ಸ್ಗೆ ಡ್ಯೂ ಪೇ ಮಾಡ್ತಾರೆ. ಕ್ರೆಡಿಟರ್ಸ್ಗೆ ಏನು ಪೇ ಮಾಡ್ಬೇಕು ಆ ಪೇ ಮಾಡಿ ಉಳ್ಕೊಂಡಿರೋಂಥ ಅಮೌಂಟ್ ಇನ್ ಕೇಸ್ ಏನೋ ಸರ್ಪ್ಲಸ್ ಇತ್ತಪ್ಪ ಅಂತಂದರೆ ಅದನ್ನು ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದೇರ್ ಕ್ಲೈಮ್ಸ್ ರೇಷಿಯೋ. ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಸಿಂಪಲ್ ಟರ್ಮ್ಸ್ ವಿ ಕ್ಯಾನ್ ಸೇ ಇಟ್ ಈಸ್ ಎ ಪ್ರೋಸೆಸ್. ಇನ್ ದಿಸ್ ಪ್ರೋಸೆಸ್ ಕ್ಲೋಸಿಂಗ್ ಎ ಬಿಸ್ನೆಸ್ when closing its business the assets can be sold and pay its debts to creditors, and if any surplus it is distributed to members according to their claims ratio. ಏನಪ್ಪ ಅಂತಂದರೆ ಒಂದು ಬಿಸ್ನೆಸ್ ಅನ್ನೋದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಅದರ ಅಸೆಟ್ಸ್ ಅನ್ನೋದು ಸೇಲ್ ಆಗುತ್ತೆ. ಆ ಅಸೆಟ್ಸ್ ಸೇಲ್ ಆಗಿ ಬಂದಿರೋಂಥ ಅಮೌಂಟಲ್ಲಿ ಫಸ್ಟ್ ಕ್ರೆಡಿಟರ್ಸ್ಗೆ ಏನು ಡ್ಯೂ ಇರುತ್ತೋ ಕ್ರೆಡಿಟರ್ಸ್ಗೆ ಅವ್ರ ಡ್ಯೂನ ಪೇ ಮಾಡಿ ಇನ್ ಕೇಸ್ ಏನಾದರೂ ಸರ್ಪ್ಲಸ್ ಉಳ್ಕೊಂತಪ್ಪ ಅಂತಂದರೆ ಆ ಸರ್ಪ್ಲಸ್ನ ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ದೇರ್ ಕ್ಲೈಮ್ ರೇಷಿಯೋ. ಅವರ ಕ್ಯಾಪಿಟಲ್ ಏನಿರುತ್ತೋ ಅಥವಾ ಅವರ ಕಾಂಟ್ರಿಬ್ಯೂಷನ್ ಏನಿರುತ್ತೋ ಆ ರೇಷಿಯೋ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂದರೆ ಬಂದಿರೋಂಥ ಸರ್ಪ್ಲಸ್ನ ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ ಅಕಾರ್ಡಿಂಗ್ ಟು ಡೆಫಿನೇಷನ್ಸ್ ಪ್ರಕಾರ ಹೇಳ್ಬೇಕಂತಂದ್ರೆ ಡೆಫಿನೇಷನ್ಸ್ ಕೂಡ ಅದೇ ಮೀನಿಂಗ್ ಬರುತ್ತೆ. ಲಿಕ್ವಿಡೇಷನ್ ಆರ್ ದ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಮೀನ್ಸ್ ದ ಟರ್ಮಿನೇಷನ್ ಆಫ್ ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಎ ಕಂಪನಿ. ಲೀಗಲ್ ಆಗಿ ಅದೇನು ರಿಜಿಸ್ಟರ್ ಆಗಿರುತ್ತೋ ಫಸ್ಟ್ ಅದೇನಾಗುತ್ತೆ ಅಂದರೆ ಟರ್ಮಿನೇಟ್ ಆಗುತ್ತೆ. ದ ಟರ್ಮಿನೇಷನ್ ಆಫ್ ದ ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಎ ಕಂಪನಿ ಅಂಡರ್ ಸಚ್ ಸರ್ಕಮ್ಸ್ಟೆನ್ಸಸ್ ದ ಅಸೆಟ್ಸ್ ಆಫ್ ದ ಕಂಪನಿ ಆರ್ ಡಿಸ್ಪೋಸ್ಡ್ ಆಫ್. ಆಗ ಏನು ಟರ್ಮಿನೇಟ್ ಆಗುತ್ತೋ ಲೀಗಲ್ ಎಕ್ಸಿಸ್ಟೆನ್ಸು ಆಗ ಆಟೋಮೆಟಿಕಲಿ ಬಿಸ್ನೆಸ್ಸಲ್ಲಿರೋಂಥ ಅಸೆಟ್ಸ್ನ ಡಿಸ್ಪೋಸ್ ಮಾಡ್ತಾರೆ ಅಂದರೆ ಸೇಲ್ ಮಾಡ್ತಾರೆ. ಆ್ಯಂಡ್ ದ ಡೆಟ್ಸ್ ಆರ್ ಪೇಯ್ಡ್ ಅಂತಂದರೆ ಯಾರಿಗೆ ಕ್ರೆಡಿಟರ್ಸ್ಗೆ ಏನು ಡ್ಯೂ ಇರುತ್ತೆ ಆ ಡ್ಯೂನ ಪೇ ಮಾಡ್ತಾರೆ ಔಟ್ ಆಫ್ ದ ಅಮೌಂಟ್ ರಿಯಲೈಸ್ ಫ್ರಮ್ ಅಸೆಟ್ಸ್ನ ರಿಯಲೈಸ್ ಮಾಡಿ ಬಂದಿರೋಂಥ ಅಮೌಂಟಲ್ಲಿ ಫಸ್ಟು ಡೆಟ್ಸು ರಿಯಲೈಸ್ ಮಾಡ್ತಾರೆ ಅಂದರೆ ಡೆಟ್ಸ್ನ ಪೇ ಮಾಡ್ತಾರೆ. ಫ್ರಮ್ ದ ಕಾಂಟ್ರಿಬ್ಯೂಷನ್ಸ್ ಅದು ಅಸೆಟ್ಸ್ನ ಸೇಲ್ ಮಾಡಿ ಅಥವಾ ಏನು ಕಾಂಟ್ರಿಬ್ಯೂಷನ್
ಮಾಡಿರ್ತಾರೋ ಮೆಂಬರ್ಸು ಅದರಿಂದನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಡೆಟ್ಸ್ನ ಪೇ ಮಾಡ್ತಾರೆ. ಸರ್ಪ್ಲಸ್ ಇಫ್ ಏನಾದ್ರು ಸರ್ಪ್ಲಸ್ ಇತ್ತಪ್ಪ ಅಂದರೆ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಮೆಂಬರ್ಸ್ ಇನ್ ಪ್ರಪೋರ್ಷನ್ ಟು ದೇರ್ ಹೋಲ್ಡಿಂಗ್ಸ್. ಏನಾದರೂ ಸರ್ಪ್ಲಸ್ ಉಳ್ಕೊತಪ್ಪ ಅಂತಂದರೆ ಅದನ್ನು ಮೆಂಬರ್ಸ್ಗೆ ಪೇ ಮಾಡ್ತಾರೆ ಅಂತ. ಸೊ ಇದೇ ಡೆಫಿನೇಷನ್ಸೇ ಸಿಂಪಲ್ಲಾಗಿ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ. ಏನಪ್ಪ ಅಂದರೆ ಲಿಕ್ವಿಡೇಷನ್ ಅಂತ ಇನ್ ಸಿಂಪಲ್ ಟರ್ಮ್ಸ್ ವಿ ಕ್ಯಾನ್ ಸೇ ವಾಟ್ ಯು ಮೀನ್ ಲಿಕ್ವಿಡೇಷನ್ ಅಂತಂದರೆ ದ ಪ್ರೋಸೆಸ್ ಆಫ್ ಕ್ಲೋಸಿಂಗ್ ಎ ಬಿಸ್ನೆಸ್. ವೆನ್ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ the assets can be sold and paying its debts to creditors. If any surplus, it is distributed to members according to their ಕ್ಲೈಮ್ಸ್. ಇಷ್ಟೇ, ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಫಸ್ಟು ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಬಿಸ್ನೆಸ್ ಕ್ಲೋಸ್ ಆದಮೇಲೆ ಏನು ಅದರ ಅಸೆಟ್ಸ್ನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿರೋಂಥ ಅಸೆಟ್ಸಲ್ಲಿ ಫಸ್ಟು ಕ್ರೆಡಿಟರ್ಸ್ಗೆ ಡ್ಯೂ ಪೇ ಮಾಡ್ತಾರೆ. ಅದಾದಮೇಲೆ ಏನಪ್ಪ ಅಂದ್ರೆ ಉಳ್ಕೊಂಡಿರೋಂಥ ಸರ್ಪ್ಲಸ್ ಅಮೌಂಟಲ್ಲಿ ಯಾರಿಗೂ ಮೆಂಬರ್ಸಿಗೆ ಅವ್ರ ಕ್ಲೈಮ್ ರೇಷೋ ಮುಖಾಂತರ ಸರ್ಪ್ಲಸ್ನ ಪೇ ಮಾಡ್ತಾರೆ. ಇಷ್ಟೇ ಸಿಂಪಲ್ಲಾಗಿ ಹೇಳೋದಂದರೆ ಲಿಕ್ವಿಡೇಷನ್ನು. ನೆಕ್ಸ್ಟು ಟೈಪ್ಸ್ ಆಫ್ ಲಿಕ್ವಿಡೇಷನ್. ಇನ್ ಟೈಪ್ಸ್ ಆಫ್ ಲಿಕ್ವಿಡೇಷನ್ಸ್ ಅನ್ನು ನೋಡೋದಾದರೆ ಮೇನ್ಲಿ ವಿ ಕನ್ಸಿಡರ್ 2 ಟೈಪ್ಸ್ ಆಫ್ ಲಿಕ್ವಿಡೇಷನ್: ವಾಲಂಟ್ರಿ ಲಿಕ್ವಿಡೇಷನ್, ನೆಕ್ಸ್ಟ್ ಕಂಪಲ್ಸರಿ ಲಿಕ್ವಿಡೇಷನ್. ವಾಲಂಟ್ರಿ ಲಿಕ್ವಿಡೇಷನ್ ಅಂತ ನೋಡ್ತೀವಿ, ನೆಕ್ಸ್ಟ್ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ನೋಡ್ತೀವಿ. ವಾಲಂಟ್ರಿ ಲಿಕ್ವಿಡೇಷನ್, ಇನ್ ವಾಲಂಟ್ರಿ ಲಿಕ್ವಿಡೇಷನ್ ವಿ ಕನ್ಸಿಡರ್ ಟು ಕ್ಲಾಸಿಫಿಕೇಶನ್ ಕನ್ಸಿಡರ್ ಮಾಡ್ತೀವಿ. ಒಂದು ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್, ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. ಮೇನ್ಲಿ ವಿ ಕನ್ಸಿಡರ್ 2 ಲಿಕ್ವಿಡೇಷನ್ಸ್: ವಾಲಂಟ್ರಿ ಲಿಕ್ವಿಡೇಷನ್ನು, ಕಂಪಲ್ಸರಿ ಲಿಕ್ವಿಡೇಷನ್. ಇನ್ ವಾಲಂಟ್ರಿ ಲಿಕ್ವಿಡೇಷನ್ ಅಗೇನ್ ವಿ ಕನ್ಸಿಡರ್ 2 ಸಬ್ ಕ್ಲಾಸಿಫಿಕೇಶನ್. ನಾವು ಏನು ಮಾಡ್ತೀವಿ, ಸಬ್ ಕ್ಲಾಸಿಫಿಕೇಶನ್ 2 ಕನ್ಸಿಡರ್ ಮಾಡ್ತೀವಿ. ಒಂದು ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ನು, ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ನು. ಮೇನ್ಲಿ ವಿ ಕನ್ಸಿಡರ್ ವಾಲಂಟ್ರಿ ಲಿಕ್ವಿಡೇಷನ್ನು, ಕಂಪಲ್ಸರಿ ಲಿಕ್ವಿಡೇಷನ್ನು. ವಾಲಂಟ್ರಿ ಲಿಕ್ವಿಡೇಷನಲ್ಲಿ ಮತ್ತೆ ನಾವು 2 ಕನ್ಸಿಡರ್ ಮಾಡ್ತೀವಿ. ಒಂದು ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ನು, ಇನ್ನೊಂದು ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ನು. ಸೊ ಫಸ್ಟ್ ನಾವು ವಾಲಂಟ್ರಿ ಲಿಕ್ವಿಡೇಷನ್ ನೋಡೋತ್ತಾಯ್ತಪ್ಪ ಅಂತಂದರೆ ಆ ವಾಲಂಟ್ರಿ ಲಿಕ್ವಿಡೇಷನ್ ಫಸ್ಟ್ ನಾವು ನೋಡೋದೇನಪ್ಪ ಅಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ CVL. CVL ಮೀನ್ಸ್ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಈಸ್ ಅನ್ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್ ಅಂತ ಹೇಳ್ತಾನೆ. ಇಟ್ ಈಸ್ ಅನ್ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್ ಬಿಕಾಸ್ ಇಟ್ ಮೀನ್ಸ್ creditors voluntary liquidation means ಕಂಪನಿ ಇಸ್ ನಾಟ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಇನ್ ಫುಲ್ ಟು ಇಟ್ಸ್ ಕ್ರೆಡಿಟರ್ಸ್ ಅಂತ ಹೇಳ್ತಾನೆ. ಯಾವಾಗ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಲ್ಲೇ ನೇಮ್ ಹೇಳುತ್ತೆ ಏನಪ್ಪ ಅಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. ಕ್ರೆಡಿಟರ್ಸು ವಾಲಂಟ್ರಾಗಿ ಬಿಸ್ನೆಸ್ನ ಕ್ಲೋಸ್ ಮಾಡೋದು. ಯಾವಾಗಪ್ಪ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್. ಯಾವಾಗ ಕಂಪನಿ ದಿವಾಳಿ ಆಗುತ್ತೋ, ಯಾವಾಗ ಕಂಪ್ನಿ ದಿವಾಳಿ ಆಗುತ್ತೆ ಅಂತಂದರೆ ಅನೇಬಲ್ ಟು ಪೇ ಇಟ್ಸ್ ಓವರ್ ಡ್ಯೂ ಟು ಕ್ರೆಡಿಟರ್ಸ್. ಯಾವಾಗ ಕಂಪನಿ ಆ ಕ್ರೆಡಿಟರ್ಸ್ಗೆ ಪೇ ಮಾಡಬೇಕಾದಂಥ ಅಮೌಂಟು ಪೇ ಮಾಡೋಕ್ಕಾಗಲ್ವೋ ಆವಾಗ ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ ಇನ್ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಇಸ್ ಆಲ್ಸೋ ಕಾಲ್ಡ್ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್. ಇಟ್ ಮೀನ್ಸ್ ಕಂಪನಿ ಇಸ್ ನಾಟ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಟು ಇಟ್ಸ್ ಕ್ರೆಡಿಟರ್ಸ್ ಅಂತಂದರೆ ಆ ಕ್ರೆಡಿಟರ್ಸ್ಗೆ ಪೇ ಮಾಡಬೇಕಾಗಿರೋಂಥ ಡೆಟ್ಸ್ನ ಪೇ ಮಾಡೋದಕ್ಕೆ ಫೇಲ್ಯೂರ್ ಆದರೆ ಆಗೇನಾಗುತ್ತೆ ಅಂದರೆ ಆಟೋಮೆಟಿಕಲಿ ಇನ್ಸಾಲ್ವೆಂಟ್ ಆಗುತ್ತೆ. ಅದೇ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂದರೆ ಕ್ರೆಡಿಟರ್ಸು ಯಾರಿರ್ತಾರೆ ಬಿಸ್ನೆಸ್ಸಲ್ಲಿ ಅವರು ವಾಲಿಯಂಟ್ರಾಗಿ ಬಿಸ್ನೆಸ್ನ ಕ್ಲೋಸ್ ಮಾಡೋದಕ್ಕೆ ಅದನ್ನು ಕ್ಲೋಸ್ ಮಾಡಿದಾಗ ಅದನ್ನೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್. ಇನ್ಸಾಲ್ವೆಂಟ್ ಅಂದರೆ ಯಾವಾಗ ಇನ್ಸಾಲ್ವೆಂಟ್ ಆಗುತ್ತೆ ಅಂತಂದರೆ ವೆನ್ ಕಂಪನಿ ಅನೇಬಲ್ ಟು ಪೇ ಇಟ್ಸ್ ಓವರ್ ಡ್ಯೂ ಟು ಕ್ರೆಡಿಟರ್ಸ್ಗೆ ಅವರು ಡ್ಯೂ ಏನಿರುತ್ತೋ ಅದನ್ನು ಪೇ ಮಾಡೋದಕ್ಕೆ ಫೇಲ್ಯೂರ್ ಆದಾಗ ಅದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಇನ್ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೇ ಇದೆ ನೋಡಿ, ಕಂಪನಿ ಇಸ್ ನಾಟ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಟು ಇನ್ ಫುಲ್ ಅಂತಂದರೆ ಯಾರಿಗಪ್ಪ ಅಂತಂದರೆ ಯಾರಿಗೆ ಕ್ರೆಡಿಟರ್ಸ್ಗೆ ಪೇ ಮಾಡೋಕ್ಕೆ ಫೇಲ್ಯೂರ್ ಆದಾಗ ಕ್ರೆಡಿಟರ್ಸು ಏನು ಮಾಡ್ತಾರೆ, ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ. ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತಂದರೆ ಏನಪ್ಪ ಅಂತಂದರೆ ಸೊ ಕ್ರೆಡಿಟರ್ಸ್ ಅಂತಂದರೆ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಇಸ್ ಆಲ್ಸೋ ಕಾಲ್ಡ್ ಸಾಲ್ವೆಂಟ್ ಲಿಕ್ವಿಡೇಷನ್. ಸಾಲ್ವೆಂಟ್ ಲಿಕ್ವಿಡೇಷನ್ ಮೀನ್ಸ್ ಕಂಪನಿ ಇಸ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಟು ಕ್ರೆಡಿಟರ್ಸ್ ಟುಗೆದರ್ ವಿತ್ ಇಂಟ್ರೆಸ್ಟ್ ಅಂತ ಹೇಳ್ತಾನೆ. ಅಂದರೆ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನಲ್ಲಿ ಏನಾಗುತ್ತೆ ಅಂತಂದರೆ
ಕಂಪನಿ ಅನೇಬಲ್ ಟು ಪೇ ಇಟ್ಸ್ ಡೆಟ್ಸ್ ಟು ಕ್ರೆಡಿಟರ್ಸ್ಗೆ ಡ್ಯೂನ ಪೇ ಮಾಡೋದಕ್ಕೆ ಆಗದಿರೋ ಕ್ರೆಡಿಟರ್ಸು ಬಿಸ್ನೆಸ್ ಕ್ಲೋಸ್ ಮಾಡ್ತಾರೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಕಂಪ್ನಿ ಮೆಂಬರ್ಸ್ ಅಂತ ಯಾರು ಕನ್ಸಿಡರ್ ಮಾಡ್ತೀವಿ, ಯಾರು ಶೇರ್ ಹೋಲ್ಡರ್ಸು, ಆ ಶೇರ್ ಹೋಲ್ಡರ್ಸ್ ಏನಾಗುತ್ತೆ ಅಂದರೆ ವಾಲಿಯಂಟ್ರಿಯಾಗಿ ಕಂಪ್ನಿನ ಕ್ಲೋಸ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಸಾಲ್ವೆಂಟ್ ಲಿಕ್ವಿಡೇಷನ್. ಮೆಂಬರ್ಸೇ ಡಿಸೈಡ್ ಮಾಡಿ ಬಿಸ್ನೆಸ್ನ ಕ್ಲೋಸ್ ಮಾಡೋಣ ಅಂತಂದಾಗ ಏನಾಗುತ್ತೆ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಕಂಪನಿ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಟು ಕ್ರೆಡಿಟರ್ಸ್ ವಿತ್ ಇಂಟ್ರೆಸ್ಟ್. ಡೆಟ್ಸ್ ಜೊತೆಗೆ ಇಂಟ್ರೆಸ್ಟ್ನ ಸೇರಿಸಿ ಏನು ಮಾಡ್ತಾರೆ ಅಂದರೆ ಕ್ರೆಡಿಟರ್ಸ್ಗೆ ಪೇ ಮಾಡೋದಕ್ಕೆ ಏಬಲ್ ಇರುತ್ತೆ ಕಂಪ್ನಿ. ಆ ಟೈಮಲ್ಲಿ ನಾವು ಏನಂತ ಆ ಪೊಸಿಷನ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಮೆಂಬರ್ಸ್ ವಾಲಂಟರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೆಂಬರ್ಸ್ ವಾಲಂಟರಿ ಲಿಕ್ವಿಡೇಷನ್ ಇಸ್ ಆಲ್ಸೋ ಕಾಲ್ಡ್ ಸಾಲ್ವೆಂಟ್ ಲಿಕ್ವಿಡೇಷನ್. ಸಾಲ್ವೆಂಟ್ ಲಿಕ್ವಿಡೇಷನ್ ಮೀನ್ಸ್ ಕಂಪನಿ ಈಸ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಅಂಡ್ ವಿತ್ ಇಂಟ್ರೆಸ್ಟ್ ಟುಗೆದರ್ ವಿತ್ ಇಂಟ್ರೆಸ್ಟ್ ಟು ಇಟ್ಸ್ ಕ್ರೆಡಿಟರ್ಸ್ಗೆ ಅವ್ರಿಗೆ ಏನು ಪೇ ಮಾಡಬೇಕು ಡೆಟ್ಸ್ ಆಗಿರ್ಬೋದು ಅಥವಾ ಅವ್ರ ಡ್ಯೂ ಏನಿರುತ್ತೋ ಆ ಡ್ಯೂ ಜೊತೆಗೆ ಇಂಟ್ರೆಸ್ಟ್ ಸೇರಿಸಿ ಏನು ಮಾಡ್ತಾರೆ ಅಂದರೆ ಪೇ ಮಾಡಿಬಿಡ್ತಾರೆ. ಪೇ ಮಾಡಿದಾಗ ಅದನ್ನೇಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಸಾಲ್ವೆಂಟ್ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಕಂಪ್ನಿಗೆ ಯಾವುದೇ ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದಿಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರುತ್ತೆ. ಬಟ್ ಮೆಂಬರ್ಸ್ ಏನಾಗುತ್ತೆ ಅಂದರೆ ಮೆಂಬರ್ಸು ವಾಲಂಟ್ರಿಯಾಗಿ ಡಿಸೈಡ್ ಮಾಡ್ತಾರೆ ಕಂಪ್ನಿನ ಕ್ಲೋಸ್ ಮಾಡಬೇಕು ಅಂತ. ಸೊ ಇದನ್ನು ನಾವೇಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಈ 2 ಟೈಪ್ಸ್ ಬಂದು ಯಾವುದೆಲ್ಲಪ್ಪ ಬರೋದಂದರೆ ವಾಲಂಟ್ರಿ ಲಿಕ್ವಿಡೇಷನ್. ಇನ್ ವಾಲಂಟ್ರಿ ಲಿಕ್ವಿಡೇಷನ್ ವಿ ಕನ್ಸಿಡರ್ 2 ಟೈಪ್ಸ್: ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್, ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. Creditors voluntary liquidation means it is also called insolvent liquidation. Insolvent means when company is not able to pay debts to creditors. ಕ್ರೆಡಿಟರ್ಸ್ಗೆ ಡೆಟ್ಸ್ನ ಪೇ ಮಾಡೋದಕ್ಕೆ ಫೇಲ್ಯೂರ್ ಆದಾಗ ಅದು ನಾವೇಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಇನ್ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ರೆಡಿಟರ್ಸ್ ವಾಲಂಟ್ರಿ ಲಿಕ್ವಿಡೇಷನ್. ನೆಕ್ಸ್ಟ್ ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಸಾಲ್ವೆಂಟ್ ಲಿಕ್ವಿಡೇಷನ್. ಇಟ್ ಮೀನ್ಸ್ ಕಂಪನಿ ಇಸ್ ಏಬಲ್ ಟು ಪೇ ಡೆಟ್ ಟುಗೆದರ್ ವಿತ್ ಇಂಟ್ರೆಸ್ಟ್ ಟು ಕ್ರೆಡಿಟರ್ಸ್. ಆ ಡೆಟ್ಟು ಜೊತೆಗೆ ಇಂಟ್ರೆಸ್ಟ್ ಸೇರಿ ಯಾರಿಗೆ ಕ್ರೆಡಿಟರ್ಸ್ಗೆ ಪೇ ಮಾಡೋದಕ್ಕೆ ಕಂಪ್ನಿ ಸ್ಟೇಬಲ್ ಇರುತ್ತೆ ಅಂದರೆ ಏಬಲ್ ಇರುತ್ತೆ. ಅದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಮೆಂಬರ್ಸ್ ವಾಲಂಟ್ರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಮೆಥಡ್ ಬಂದು ಕಂಪಲ್ಸರಿ ಲಿಕ್ವಿಡೇಷನ್. ಕಂಪಲ್ಸರಿ ಲಿಕ್ವಿಡೇಷನ್ ಅಂತಂದರೆ ಫೈನಲಿ ಕೋರ್ಟ್ ಕ್ಯಾನ್ ಮೇಕ್ ಎ ವೈಂಡಿಂಗ್ ಅಪ್ ಆರ್ಡರ್ ಆನ್ ದ ಪಿಟಿಷನ್ ಆಫ್ ಅನ್ ಅನ್ಪೇಡ್ ಕ್ರೆಡಿಟರ್ ಆರ್ ದ ಕಂಪನಿ ಇಟ್ ಸೆಲ್ಫ್ ಆರ್ ಇಟ್ಸ್ ಡೈರೆಕ್ಟರ್ ಆರ್ ಶೇರ್ ಹೋಲ್ಡರ್ಸ್. ಕಂಪಲ್ಸರಿ ಲಿಕ್ವಿಡೇಷನ್ ಅಂತಂದರೆ ಕಂಪನಿ ಕ್ಲೋಸಿಂಗ್ ಎ ಬಿಸ್ನೆಸ್ ಅಕಾರ್ಡಿಂಗ್ ಟು ಕೋರ್ಟ್ ಆರ್ಡರ್ ಪ್ರಕಾರ ಏನಾಗುತ್ತೆ ಅಂತಂದರೆ ಒಂದು ಕಂಪನಿ ಬಿಸ್ನೆಸ್ನ ಕ್ಲೋಸ್ ಮಾಡಿದ್ರೆ ಅದು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಅಲ್ಲಿ ವಾಲಂಟ್ರಿಯಾಗಿ ಲಿಕ್ವಿಡೇಟ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಕಂಪಲ್ಸರಿ ಲಿಕ್ವಿಡೇಟ್ ಆಗುತ್ತೆ. ಕಂಪಲ್ಸರಿ ಲಿಕ್ವಿಡೇಟ್ ಅಂತಂದರೆ ಕಂಪನಿ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ ಅಕಾರ್ಡಿಂಗ್ ಟು ಕಂಪನಿ ಆರ್ಡರ್ ಅಲ್ಲ, ಕೋರ್ಟ್ ಆರ್ಡರ್. ಆ ಕೋರ್ಟ್ ಆರ್ಡರ್ ಪ್ರಕಾರ ಏನಾದರೂ ಕಂಪನಿ ತನ್ನ ಬಿಸ್ನೆಸ್ನ ಕ್ಲೋಸ್ ಮಾಡಿದ್ರೆ ಅದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ಏನು ಹೇಳುತ್ತೆ ಅಂದರೆ ಫೈನಲಿ ಎ ಕೋರ್ಟ್ ಕ್ಯಾನ್ ಮೇಕ್ ಎ ವೈಂಡಿಂಗ್ ಅಪ್ ಆರ್ಡರ್. ಕೋರ್ಟ್ ಏನು ಮಾಡುತ್ತೆ ಅಂದರೆ ವೈಂಡಿಂಗ್ ಅಪ್ ಆರ್ಡರ್ನ ಪಾಸ್ ಮಾಡುತ್ತೆ ಆನ್ ದ ಪಿಟಿಷನ್ ಆಫ್ ಅನ್ ಅನ್ಪೇಡ್ ಕ್ರೆಡಿಟರ್ ಅಂತಂದರೆ ಕ್ರೆಡಿಟರ್ಸ್ ಏನು ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗೋದ್ರ ಮುಖಾಂತರ ಕೋರ್ಟಿಂದ ಅವ್ರು ಆರ್ಡರ್ಸ್ ಇಶ್ಯೂ ಮಾಡ್ತಾರೆ ಕಂಪ್ನಿನ ಕ್ಲೋಸ್ ಮಾಡಿಸೋದಕ್ಕೆ. ಅಲ್ಲಿ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅದು ಕ್ರೆಡಿಟರೇ ಹೋಗ್ಬೋದು, ಇಲ್ಲಾಂದರೆ ಕಂಪ್ನಿ ಇಟ್ ಸೆಲ್ಫ್ ಕಂಪ್ನಿನೇ ಹೋಗ್ಬೋದು, ಅಥವಾ ಡೈರೆಕ್ಟರ್ ಯಾರು ಬೇಕಾದರೂ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಬಿಸ್ನೆಸ್ನ ಕ್ಲೋಸ್ ಮಾಡಿಸಿದ್ರೆ ಅದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂತಂದರೆ ಕಂಪನಿ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ ಅಕಾರ್ಡಿಂಗ್ ಟು ಕೋರ್ಟ್ ಆರ್ಡರ್ ಪ್ರಕಾರ ಏನಾದರೂ ಬಿಸ್ನೆಸ್ನ ಕ್ಲೋಸ್ ಮಾಡಿದ್ರೆ ಅದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಂಪಲ್ಸರಿ ಲಿಕ್ವಿಡೇಷನ್. ಸೊ ಫೈನಲಿ ಕೋರ್ಟ್ ಕ್ಯಾನ್ ಮೇಕ್ ಎ ವೈಂಡಿಂಗ್ ಅಪ್ ಆರ್ಡರ್ ಆನ್ ದ ಪಿಟಿಷನ್ ಆಫ್ ಅನ್ ಅನ್ಪೇಡ್ ಕ್ರೆಡಿಟರ್ ಆರ್ ಕಂಪನಿ ಇಟ್ ಸೆಲ್ಫ್ ಆರ್ ಇಟ್ಸ್ ಡೈರೆಕ್ಟರ್ ಆರ್ ಶೇರ್ ಹೋಲ್ಡರ್. ಯಾರು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ಕೋರ್ಟ್ಗೆ ಹೋಗಿ ಕಂಪ್ನಿನ ಕ್ಲೋಸ್ ಮಾಡಿಸಿ ಅಂತೇಳಿ ಕೋರ್ಟಿಂದ ಆರ್ಡರ್ ಇಶ್ಯೂ ಮಾಡಿಸಿದ್ರೆ ಅದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಲಿಕ್ವಿಡೇಷನಲ್ಲಿ ಏನೆಲ್ಲ ನಾವು ಇಂಪಾರ್ಟೆಂಟ್ ಟರ್ಮ್ಸ್ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಫಸ್ಟ್ ಒನ್ ಬಂದು ಕಾಂಟ್ರಿಬ್ಯೂಟರೀಸ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಆದರೆ ಕಾಂಟ್ರಿಬ್ಯೂಟರೀಸ್ ಅಂತಂದರೆ ಏನಪ್ಪ ಅಂದರೆ ಅಲ್ಲೇ ಇರುತ್ತೆ, ವರ್ಡಲ್ಲೇ ಗೊತ್ತಾಗುತ್ತೆ. ಕಾಂಟ್ರಿಬ್ಯೂಟರಿ ಅಂತಂದರೆ ಎ ಕಾಂಟ್ರಿಬ್ಯೂಟರಿ ಈಸ್ ಎವ್ರಿ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟು ದ ಅಸೆಟ್ಸ್ ಆಫ್ ಎ ಕಂಪನಿ ಇನ್ ದ ಈವೆಂಟ್ ಆಫ್ ಇಟ್ಸ್ ಬೀಯಿಂಗ್ ಓನ್ಡ್ ಆಫ್ ಆ್ಯಂಡ್ ಇನ್ಕ್ಲೂಡ್ಸ್ ದ ಹೋಲ್ಡರ್ ಆಫ್ ಎನಿ ಶೇರ್ ವಿಚ್ ಆರ್ ಫುಲ್ಲಿ ಪೇಡ್ ಅಪ್ ಅಂತ ಹೇಳ್ತಾನೆ. ಅಂದರೆ ಸಿಂಪಲ್ ಹೇಳ್ಬೇಕಂದ್ರೆ ಕಾಂಟ್ರಿಬ್ಯೂಟರೀಸ್
mean all those persons who are responsible to make payment to the company at the time of its liquidation or at the time of its winding up. ಕಂಪನಿ ಯಾವಾಗ ವೈಂಡ್ ಅಪ್ ಆಗುತ್ತೋ ಆ ವೈಂಡ್ ಅಪ್ ಆಗೋಂಥ ಟೈಮಲ್ಲಿ ಆ ಕಂಪನಿಗೆ ಯಾರೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತಾರೋ ಅದನ್ನು ಅಂದರೆ ಕ್ರಿಯೇಟರ್ಸ್ಗೆ ಏನು ಅಮೌಂಟ್ ಪೇ ಮಾಡಬೇಕಾಗಿರುತ್ತೋ ಅಮೌಂಟ್ ಪೇ ಮಾಡೋದಕ್ಕೆ ಕಂಪ್ನಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಮೆಂಬರ್ಸ್ ಆಫ್ ದ ಕಂಪ್ನಿ. ಆ ಮೆಂಬರ್ಸ್ ಆಫ್ ದ ಕಂಪ್ನಿ ಯಾರು ಇರ್ತಾರೋ ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡ್ತಾರೋ ಅವ್ರು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಾಂಟ್ರಿಬ್ಯೂಟರೀಸ್ ಆರ್ ಕಾಂಟ್ರಿಬ್ಯೂಟರಿ ಅಂತ ಕಾಂಟ್ರಿಬ್ಯೂಟರೀಸ್ ಅಂತಂದರೆ ಇನ್ ಸಿಂಪಲ್ ಟರ್ಮ್ಸ್ ಕಾಂಟ್ರಿಬ್ಯೂಟರೀಸ್ ಮೀನ್ ಆಲ್ ದೋಸ್ ಪರ್ಸನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಟು ಮೇಕ್ payment or responsible to make payment to the company at the time of its winding up. ಲಿಕ್ವಿಡೇಷನ್ ಆಗಿರ್ಬೋದು ಅಥವಾ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಗಿರ್ಬೋದು. ಆ ವೈಂಡಿಂಗ್ ಅಪ್ ಟೈಮಲ್ಲಿ ಯಾರೆಲ್ಲ ರೆಸ್ಪಾನ್ಸಿಬಲ್ ಇರ್ತಾರೋ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವ್ರು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಕಾಂಟ್ರಿಬ್ಯೂಟರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನೇ ಇಲ್ಲಿ ಹೇಳಿರೋದು ಎ ಕಾಂಟ್ರಿಬ್ಯೂಟರ್ ಈಸ್ ಎವ್ರಿ ಪರ್ಸನ್ liable to contribute to the assets of a company in the event of its ವೈಂಡಿಂಗ್ ಅಪ್. ಇನ್ ದ ಈವೆಂಟ್ ಆಫ್ ಇಟ್ಸ್ ವೈಂಡಿಂಗ್ ಅಪ್ ಅಂದರೆ ಕಂಪ್ನಿ ಯಾವಾಗ ವೈಂಡ್ ಅಪ್ ಆಗುತ್ತೋ ಆ ಟೈಮಲ್ಲಿ ಕಂಪನಿ ಅಸೆಟ್ಸ್ಗೆ ಅಥವಾ ಕಂಪನಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅಮೌಂಟು ಅವ್ರನ್ನ ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಕಾಂಟ್ರಿಬ್ಯೂಟರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ ಸಿಂಪಲ್ ಟರ್ಮ್ಸ್ ಕಾಂಟ್ರಿಬ್ಯೂಟರೀಸ್ ಮೀನ್ಸ್ ಆಲ್ ದೋಸ್ ಪರ್ಸನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಟು ಮೇಕ್ ಪೇಮೆಂಟ್ ಟು ದ ಕಂಪನಿ ಅಟ್ ದ ಟೈಮ್ ಆಫ್ ಇಟ್ಸ್ ವೈಂಡಿಂಗ್ ಅಪ್. ಅದನ್ನೇ ಇಲ್ಲಿ ಹೇಳಿರೋದು ಈ ಕಾಂಟ್ರಿಬ್ಯೂಟರ್ ಈಸ್ ಎವ್ರಿ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟು ದ ಅಸೆಟ್ಸ್ ಆಫ್ ಎ ಕಂಪನಿ ಇನ್ ದ ಈವೆಂಟ್ ಆಫ್ ಇಟ್ಸ್ ವೈಂಡಿಂಗ್ ಅಪ್. ಸೊ ವೈಂಡಿಂಗ್ ಅಪ್ ಆಗೋಂಥ ಟೈಮಲ್ಲಿ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೋ ಅವ್ರು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಾಂಟ್ರಿಬ್ಯೂಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಲಿಕ್ವಿಡೇಟರ್ ಅಂತಂದರೆ ವೆನ್ ದೇರ್ ಇಸ್ ಎ ಲಿಕ್ವಿಡೇಷನ್ ಆಫ್ ಎ ಕಂಪನಿ ಒನ್ ಆರ್ ಮೋರ್ ಪರ್ಸನ್ಸ್ ಆರ್ ರಿಕ್ವೈರ್ಡ್ ಟು ಬಿ ಅಪಾಯಿಂಟೆಡ್ ಸ್ಪೆಷಲಿ ಫಾರ್ ಕಂಡಕ್ಟಿಂಗ್ ದ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಆಫ್ ದ ಕಂಪನಿ. ಲಿಕ್ವಿಡೇಟರ್ ಅಂತಂದರೆ ಯಾವಾಗ ಕಂಪ್ನಿ ಲಿಕ್ವಿಡೇಟ್ ಆಗುತ್ತೋ ಆ ಲಿಕ್ವಿಡೇಟ್ ಪ್ರೋಸೆಸ್ನ ನೋಡ್ಕೊಳ್ಳೋದಕ್ಕೆ ಸ್ಪೆಷಲಾಗಿ ಅಪಾಯಿಂಟ್ ಆಗೋಂಥ ಪರ್ಸನ್ಸ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಲಿಕ್ವಿಡೇಟರ್ ಅಂತಂದರೆ when there is a liquidation of a company one or more persons are required to be appointed specially for conducting the liquidation or winding up proceedings of the company. ಅಂದರೆ ಲಿಕ್ವಿಡೇಷನ್ ಆಗೋಂಥ ಟೈಮಲ್ಲಿ ಆ ಲಿಕ್ವಿಡೇಷನ್ ಪ್ರೋಸೆಸ್ನ ಮಾಡೋದಕ್ಕೆ ಏನು ಸ್ಪೆಷಲಾಗಿ ಅಪಾಯಿಂಟ್ ಆಗಿರ್ತಾರೋ ಅಂಥ ಪರ್ಸನ್ಸ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಲಿಕ್ವಿಡೇಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂದರೆ ಒಂದು ಮೀನಿಂಗ್ ಆಫ್ ಲಿಕ್ವಿಡೇಷನ್ ಅಂತಂದರೆ ಏನಪ್ಪ ಅಂದರೆ ದ ಪ್ರೋಸೆಸ್ ಆಫ್ ಕ್ಲೋಸಿಂಗ್ ಎ ಬಿಸ್ನೆಸ್ ವೆನ್ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ the assets can be sold and pay its debts to creditors. If any surplus it is distributed to members according to their claims. ಅದನ್ನು ನಾವು ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಲಿಕ್ವಿಡೇಷನ್. ಇನ್ ಟೈಪ್ಸ್ ಆಫ್ ಲಿಕ್ವಿಡೇಷನ್ ಮೇನ್ಲಿ ವಿ ಕನ್ಸಿಡರ್ ಟೂ ಟೈಪ್ಸ್, ವಾಲಂಟರಿ ಲಿಕ್ವಿಡೇಷನ್ ಆ್ಯಂಡ್ ಕಂಪಲ್ಸರಿ ಲಿಕ್ವಿಡೇಷನ್. ಇನ್ ವಾಲಂಟರಿ ಲಿಕ್ವಿಡೇಷನ್ ಅಗೇನ್ ವಿ ಹ್ಯಾವ್ ಸಬ್ ಕ್ಲಾಸಿಫಿಕೇಶನ್: ಕ್ರೆಡಿಟರ್ಸ್ ವಾಲಂಟರಿ ಲಿಕ್ವಿಡೇಷನ್, ಮೆಂಬರ್ಸ್ ವಾಲಂಟರಿ ಲಿಕ್ವಿಡೇಷನ್. ಫಸ್ಟ್ ಒನ್ ಕ್ರೆಡಿಟರ್ಸ್ ವಾಲಂಟರಿ ಲಿಕ್ವಿಡೇಷನ್ ನಾವು ಕನ್ಸಿಡರ್ ಮಾಡೋದಾದ್ರೆ ಕ್ರೆಡಿಟರ್ಸ್ ವಾಲಂಟರಿ ಲಿಕ್ವಿಡೇಷನ್ ಈಸ್ ಆಲ್ಸೋ ಕಾಲ್ಡ್ ಇನ್ಸಾಲ್ವೆಂಟ್ ಲಿಕ್ವಿಡೇಷನ್ ಬಿಕಾಸ್ ಇಟ್ ಮೀನ್ಸ್ ಕಂಪನಿ ಇಸ್ ನಾಟ್ ಏಬಲ್ ಟು ಪೇ ಡೆಟ್ಸ್ ಟು ಇಟ್ಸ್ ಕ್ರೆಡಿಟರ್ಸ್. ಕಂಪನಿ ಕ್ರೆಡಿಟರ್ಸ್ಗೆ ಡೆಟ್ಸ್ ಪೇ ಮಾಡೋಕ್ಕೆ ಆಗದೆ ಇರೋಂಥ ಸಿಚುವೇಶನ್ ಇನ್ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ರೆಡಿಟರ್ಸ್ ವಾಲಂಟರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೆಂಬರ್ಸ್ ವಾಲಂಟರಿ ಲಿಕ್ವಿಡೇಷನ್ ಇಸ್ ಆಲ್ಸೋ ಕಾಲ್ಡ್ ಸಾಲ್ವೆಂಟ್ ಲಿಕ್ವಿಡೇಷನ್. ಇಟ್ ಮೀನ್ಸ್ ಕಂಪನಿ ಇಸ್ ಏಬಲ್ ಟು ಪೇ ಇಟ್ಸ್ ಡೆಟ್ಸ್ ಟು ಕ್ರೆಡಿಟರ್ಸ್ ಅಲಾಂಗ್ ವಿತ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ಜೊತೆಗೆ ಡೆಟ್ ಏನಿರುತ್ತೆ ಎರಡನ್ನೂ ಕೂಡ ಪೇ ಮಾಡೋದಕ್ಕೆ ಕಂಪನಿ ಸಾಲ್ವೆಂಟ್ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಕಂಪಲ್ಸರಿ ಲಿಕ್ವಿಡೇಷನ್ ಅಂತಂದರೆ ಕಂಪನಿ ಕ್ಲೋಸಿಂಗ್ ಇಟ್ಸ್ ಬಿಸ್ನೆಸ್ ಅಕಾರ್ಡಿಂಗ್ ಟು ಕೋರ್ಟ್ ಆರ್ಡರ್ ಮುಖಾಂತರ ಕಂಪನಿನ ಕ್ಲೋಸ್ ಮಾಡೋದಕ್ಕೆ ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ನಾವು ನೋಡೋದಾದರೆ ಕಾಂಟ್ರಿಬ್ಯೂಟರಿ ಅಂತಂದರೆ contributories means all those persons who are responsible to make payment to the company at the time of its winding up or at the time of its liquidation. ಸೊ ಲಿಕ್ವಿಡೇಷನ್ ಅಥವಾ ವೈಂಡಿಂಗ್ ಅಪ್ ಟೈಮಲ್ಲಿ ಯಾರೆಲ್ಲ ರೆಸ್ಪಾನ್ಸಿಬಲ್ ಇರ್ತಾರೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವ್ರು ನಾವು ಕಾಂಟ್ರಿಬ್ಯೂಟರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಿಕ್ವಿಡೇಟರ್ ಅಂತಂದರೆ ವೆನ್ ದೇರ್ ಇಸ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ ಒನ್ ಆರ್ ಮೋರ್ ಪರ್ಸನ್ಸ್ ಆರ್ ರಿಕ್ವೈರ್ಡ್ ಟು ಬಿ ಅಪಾಯಿಂಟೆಡ್ ಸ್ಪೆಷಲಿ ಫಾರ್ ಕಂಡಕ್ಟಿಂಗ್ ದ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಆಫ್ ದ ಕಂಪನಿ. ಸೊ ಲಿಕ್ವಿಡೇಷನ್ ಪ್ರೋಸೆಸ್ನ ಕಂಡಕ್ಟ್ ಮಾಡೋದಕ್ಕೆ ಏನು ಸ್ಪೆಷಲಾಗಿ ಅಪಾಯಿಂಟ್ ಆಗ್ತಾರೋ ಲಿಕ್ವಿಡೇಷನ್ ಟೈಮಲ್ಲಿ ಅವ್ರನ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಲಿಕ್ವಿಡೇಟರ್ ಅಂತ ಕನ್ಸಿಡರ್ ಮಾಡ್ತೀವಿ.